ತುಂಬ ಆರ್ ಎಕ್ಸ್ ಓನರ್ಸಿಗೆ ಒಂದು ಸಣ್ಣ ಚಿಂತೆ ಏನಂದರೆ ಲಾಂಗ್ ರೈಡಲ್ಲಿ ನನ್ನ ಗಾಡಿ ಸೀಸ್ ಆದರೆ ಏನು ಮಾಡೋದು ಅಂತ. ಸೊ ಈ ಗಾಡಿ ಇಂಜಿನ್ ಸೀಸ್ ಆಗುತ್ತೆ ಅಂತ ಒಂದು ಟೆನ್ಷನಲ್ಲಿ ಜನರು 2T ಆಯಿಲ್ ಲೆಕ್ಕನ್ನು ಹೆಚ್ಚಿಗೆ ಹಾಕ್ತಾರೆ. ಸೊ ರೆಕಮೆಂಡೆಡ್ ಈಸ್ ಅರೌಂಡ್ 20 to 30 ml ಪರ್ ಲೀಟರ್. ಬಟ್ ಇಂಜಿನ್ ಸೀಸ್ ಆಗಬಾರ್ದು ಅಂತ ಹೇಳಿ ಲೀಟರ್ಗೆ 60 ml 70 ml ಎಲ್ಲ ಇಂಜಿನ್ ಆಯಿಲ್ ಹಾಕಿಬಿಡ್ತಾರೆ. ಸೊ ವಾಟ್ ಹ್ಯಾಪನ್ಸ್, ಸ್ವಲ್ಪ ಜಾಸ್ತಿ ಸ್ಮೋಕ್ ಬರ್ತದೆ ಅಷ್ಟೇ ಅಂತ ಅನ್ಕೋತೀರಾ, ಬಟ್ ಆ್ಯಕ್ಚುಲಿ ನೀವು ಬೈಕನ್ನು ಸ್ಲೋ ಆಗಿ ಸಾಯಿಸ್ತಾ ಇದ್ದೀರಾ. ಸೊ ಜನರಲ್ ಆಗಿ ಆಯಿಲನ್ನು ನೀವು ರಿಸರ್ವಾಯರಲ್ಲಿ ಆಚ್ ಸೈಡಲ್ಲಿ ರಿಸರ್ವಾಯರಲ್ಲಿ 2T ಆಯಿಲ್ ಹಾಕ್ತೀರಾ. ಬಟ್ ಎಷ್ಟೋ ಜನ ಟ್ಯಾಂಕಲ್ಲಿ ಮಿಕ್ಸ್ ಮಾಡ್ತಾರೆ ಲೀಟ್ರಿಗೆ ಅರೌಂಡ್ 30 to 40 ml ಅಂತ. ದ್ಯಾಟ್ ಈಸ್ ಆಲ್ಸೋ ಫೈನ್. ಬಟ್ 60 ml ಆಯಿಲ್ ಜಾಸ್ತಿ ಹಾಕಿದಾಗ ಏನಾಗುತ್ತೆ? ಸೊ ಬೇಸಿಕಲಿ ಏನಾಗುತ್ತೆ, ಆಯಿಲ್ ಕ್ವಾಂಟಿಟಿ ಜಾಸ್ತಿ ಆದಾಗ ಗಾಡಿ ರಿಚ್ ಆಗಿ ರನ್ ಆಗುತ್ತೆ, ಅಂದರೆ ಲಿಕ್ವಿಡ್ ಅಂಶ ಜಾಸ್ತಿ ಆಗುತ್ತೆ ಆ್ಯಂಡ್ ಕಂಬಷನ್ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಕಂಬಷನ್ ಇನ್ಕಂಪ್ಲೀಟ್ ಆಗೋದ್ರಿಂದ ಸ್ಮೋಕ್ ಜಾಸ್ತಿ ಬರುತ್ತೆ. ಈ ಸ್ಮೋಕೆಲ್ಲ ಏನು ಪ್ರಾಬ್ಲಮ್ ಅಲ್ಲ. ದ ಪ್ರಾಬ್ಲಮ್ ಈಸ್ ಆ್ಯಕ್ಚುಲಿ ಇವೆಂಚುವಲಿ ನಿಮ್ಮ ಗಾಡಿದು ಸ್ಪಾರ್ಕ್ ಪ್ಲಗ್ ಬೇಗ ಹಾಳಾಗುತ್ತೆ. ಆ್ಯಂಡ್ ಇವನ್ ಲಾಂಗ್ ರೈಡಲ್ಲಿಂದು ಎಷ್ಟೋ ಸತಿ RX ಸ್ಪಾರ್ಕ್ ಪ್ಲಗ್ ಬೇಗ ಹೋಗಿಬಿಡುತ್ತೆ, ಯಾಕಂದರೆ ಆಯಿಲ್ ಜಾಸ್ತಿ ಆಗಿರುತ್ತೆ ಅಥವಾ ಬೇಸಿಕಲಿ ಕಾರ್ಬನ್ ಡೆಪಾಸಿಷನ್ ಜಾಸ್ತಿ ಆಗಿ ಇಂಜಿನ್ಗೆ ಲೋಡ್ ಬಿದ್ದು ಸ್ಪಾರ್ಕ್ ಪ್ಲಗ್ ಹಾಳಾಗಿಬಿಡುತ್ತೆ. ಆ್ಯಂಡ್ ನಾಟ್ ಜಸ್ಟ್ ಸ್ಪಾರ್ಕ್ ಪ್ಲಗ್, ಇಂಜಿನ್ದು ಪೋರ್ಟ್ಸ್, ಇನ್ಲೆಟ್ ಪೋರ್ಟ್ಸ್, ಎಕ್ಸಾಸ್ಟ್ ಪೋರ್ಟ್ ಎಲ್ಲ ಬೇಗ ಕಾರ್ಬನ್ ಡೆಪಾಸಿಷನ್ ಆಗಿ ಹಾಳಾಗ್ತದೆ. ಆಲ್ಸೋ ನಿಮ್ಮ ಇಂಜಿನ್ ಹೆಡ್ ಕೂಡ ಬೇಗ ಹಾಳಾಗಿಬಿಡುತ್ತೆ. ಆ್ಯಂಡ್ ಪಿಸ್ಟನ್ ರಿಂಗ್ಸಿಗೆ ಸಹ ತುಂಬ ಲೋಡ್ ಬೀಳ್ತದೆ. ಆ್ಯಂಡ್ ಇವೆಂಚುವಲಿ ನಿಮ್ಮ ಪಿಸ್ಟನ್ ರಿಂಗ್ಸ್ ಬೇಗ ರಿಪ್ಲೇಸ್ಮೆಂಟಿಗೆ ಬರ್ತದೆ. ಸೊ ಪಿಸ್ಟನ್ ರಿಂಗ್ಸ್ ಕೂಡ ಆವಾಗ ಚೇಂಜ್ ಮಾಡ್ತಾ ಇದ್ದರೆ ನಿಮ್ಮದು ಕಂಪ್ರೆಷನ್ ಚೇಂಜ್ ಆಗಿ ಇಂಜಿನ್ ಕೂಡ ರೀಬೋರ್ ಬೇಗ ಬಂದುಬಿಡುತ್ತೆ. ಇವೆಂಚುವಲಿ ನಿಮ್ಮ ಗಾಡಿ ಪರ್ಫಾರ್ಮೆನ್ಸು ಡೌನ್ ಆಗುತ್ತೆ, ಸ್ಲಗ್ಗಿಶ್ ಆಗುತ್ತೆ, ಮಿಡ್ RPM ಕಮ್ಮಿ ಆಗುತ್ತೆ, ಅಥವಾ ಸಡನ್ನಾಗಿ ಪುಲ್ ತಗೊಳ್ಳಲ್ಲ, ಅಥವಾ ಹೈ ಟಾಪ್ ಎಂಡ್ ಕಮ್ಮಿ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಇವೆಂಚುವಲಿ ಬೇಗ ಬಂದುಬಿಡುತ್ತೆ. ಸೊ ನಾವು ಏನು ಸೇಫ್ಟಿಗೆ ಅಂತ ಆಯಿಲ್ ಜಾಸ್ತಿ ಹಾಕ್ತೇವೆ, ಇವೆಂಚುವಲಿ ಗಾಡಿ ಬೇಗ ಹಾಳಾಗಿಬಿಡುತ್ತೆ. ಸೊ ಬೇಸಿಕಲಿ ದ ಪಾಯಿಂಟ್ ಈಸ್, ಗಾಡಿ ಇರಲಿ ಬಾಡಿ ಇರಲಿ, ಲೆಕ್ಕಂದ ಹೆಚ್ಚಿಗೆ ಆಯಿಲ್ ಜಾಸ್ತಿ ಆದರೆ ಒಳ್ಳೆಯದಲ್ಲ.